ಮಜಾ ಭಾರತ. I love you, sir. I love you, ma'am. I love you. I love ಮಜಾ ಭಾರತ. ನಾರಾಯಣ್ ಸರ್, ನಾನು ಯಾಕೆ ಡ್ಯಾನ್ಸ್ ಮಾಡ್ಕೊಂತ ಎಂಟ್ರಿ ಕಟ್ಟೆ ಹೇಳಿ? ನನ್ನನ್ನು ಇಂಪ್ರೆಸ್ ಮಾಡೋದು. ಯಾಕಂದ್ರೆ ನನ್ನ ಹೆಸರು ಐಸು, ಅಂದ್ರೆ ಕಣ್ಣು, ಪಂಚೇಂದ್ರಗಳಲ್ಲಿ ನಾನೇ ಗ್ರೇಟ್. ನಾನಿಲ್ಲ ಅಂದ್ರೆ ಈ ಪ್ರಪಂಚನ ಯಾರು ನೋಡೋಕ್ಕಾಗ್ತಾ ಇರಲಿಲ್ಲ. ಇಡೀ ಜೀವನನೇ ಫುಲ್ಲು ಕತ್ಲು ಆಗೋಗ್ತಾ ಇತ್ತು. ಅದಕ್ಕೆ ಹೇಳಿ ನಾನೇ ಗ್ರೇಟ್ ಅಂತ. ಅಯ್ಯೋ ಎಂತ ಸುಳ್ಳು ಲೇ, ನಾನೇ ಗ್ರೇಟ್ ಅಂತ ಕೊಚ್ಕೋತಾ ಇದೆಯಲ್ಲ, ಕೊಚ್ಕೊಳ್ಳೋಕ್ಕೂ ಬಾಯೇ ಬೇಕು ಕಣೆ. ನನ್ನ ಹೆಸರು ರಾಧಾ ಬಾಯಿ ಅಂತ. ಬೊಂಬಾಯಿ. ಶ್ರುತಿ ಮೇಡಮ್, ನೀವೇ ಹೇಳಿ, ಈ ಬಾಯಿ ಗ್ರೇಟಾ ಇಲ್ಲ ಕಣ್ಣು ಗ್ರೇಟಾ ಅಂತ? ಲೇ ಶ್ರುತಿ ಮೇಡಮ್, ಆಕ್ಟಿಂಗ್ ಅಲ್ಲಿ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಕೇಳಲೇ. ಮಾತಾಡುವಾಗ ಕಣ್ ಕಾಂಟ್ಯಾಕ್ಟ್ ಬೇಕು ಅಂತಾರೆ, ಬಾಯ್ ಕಾಂಟ್ಯಾಕ್ಟ್ ಅಲ್ಲ. ಲೇ ನೀನಂದ್ರೆ ನನಗಿಷ್ಟ ಅಂತ ಹೇಗೆ ಹೇಳ್ತೀಯಾ? ನೀನ್ ಹಿಂಗೆ ಹೇಳ್ತೀಯಾ? ಐ ಲವ್ ಯು ಅಂತ ಹೇಳ್ತೀನಿ, ನೀನ್ ಹಂಗೆ ಹೇಳ್ತೀಯಾ? ಅಷ್ಟೇ. ಹೌದಾ? Twinkle, twinkle, little star, how I wonder what you are. Up above the world so high, like a diamond in the sky. ಇದನ್ನ ನಿನ್ ಕಣ್ಣಲ್ಲಿ ಹೇಳು ನೋಡೋಣ. ಸಾಕು ನಿಲ್ಸೆ. ಯಾಕೆ ನಿಲ್ಲಿಸ್ಬೇಕು? ಲೇ, ಕಣ್ಣು ಮುಚ್ಕೊಂಡು ಊಟ ಮಾಡ್ಬೋದು, ಆದ್ರೆ ಬಾಯಿ ಮುಚ್ಕೊಂಡು ಊಟ ಮಾಡಕ್ಕೆ ಆಗಲ್ಲ ಕಣೆ. ಬಾಯಿ ಮುಚ್ಕೊಂಡು ಓಡಾಡ್ಬೋದು, ಕಣ್ಣು ಮುಚ್ಕೊಂಡು ಓಡಾಡಕ್ಕಾಗುತ್ತೇನೆ. ಹೌದಾ? ಬಾಯಿ ಕೇಳ್ಕೊಂಡು ಓಡಾಡ್ತೀನಿ. ಬಾಯಿ ಸುಳ್ಳು ಹೇಳುತ್ತೆ, ಕಣ್ಣು ಸುಳ್ಳು ಹೇಳಲ್ಲ. ನೀನ್ ನೋಡ್ದೆ ಕಣ್ಣೆ, ಸೌಮ್ಯ ಅಂತಿ ಗೋಧಿ ಮೂಟೆ ತರ ಇರಕ್ಕಣೆ. ಲೇ ಮನುಷ್ಯ ಹಾಳಾಗಿದೆ ನಿನ್ನಿಂದ ಕಣೆ. ಕಣ್ಣಿಂದಾನೆ ಭೇದ ಭಾವಗಳು ಹುಟ್ಕೊಂಡಿದ್ದು. ಬ್ಯೂಟಿ ಆಗ್ಲಿ, ಕಪ್ಪು ಬಿಳಿ, ಮೇಲು ಕೀಳು, ಇದೆಲ್ಲ ಹುಟ್ಟಿದ್ದು ನಿನ್ನಿಂದ ಗತ್ತೇನೆ. ಲೇ ಕಣ್ಣಿಲ್ದೇ ಇರೋರಲ್ಲಿ ಕೆಟ್ಟವ್ರೇ ಇರಲ್ಲ ಗೊತ್ತಾ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದೆ. ಯಾಕೋ ಅತಿಯಾಗಿ ಆಡ್ತಾ ಇದ್ಯಾ? ತೆಗೆದು ಬಿಟ್ಟು ಅಂದ್ರೆ ಕಿವಿ ಸಾಕ್ ನಿಲ್ಲಿಸೆ. ಯಾಕೆ ನಿಲ್ಲಿಸ್ಬೇಕು? ಹೆಂಗಿದೆ ಮೈಗೆ? ಈ ಕಣ್ಣು ಮತ್ತೆ ಬಾಯಿ ಜಗಳಾಡ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಹೊಡಿತೀನಿ ಅಂತ ಹೇಳು. ಏನಾದ್ರೂ ಕಿವಿ ವಿಷಯಕ್ಕೆ ಬಂದ್ರೆ ಕೇಳ್ಕೊಂಡು ತೆಪ್ಪಗಿರ್ತೀನಿ ಅನ್ಕೊಂಡ್ಯಾ? ಹೌದು ಕಣೆ, ನೀನ್ ಕೇಳ್ಕೊಂಡು ತೆಪ್ಪಗೆ ಬಿದ್ದಿರ್ಬೇಕು. ಕೇಳೋದಷ್ಟೇ ನಿನ್ ಕೆಲ್ಸ, ಮಾತಾಡೋದೇನಿದ್ರು ನೀವ್ಯಾಕೆ ಇದ್ದೀರಾ? ನಾನೇ ಮೇನು, ನೀವೆಲ್ಲ ಸೈಡ್ ಆಕ್ಟರ್ಸ್. ಬೇಕಾದ್ರೆ ನಾರಾಯಣ್ ಸಣ್ಣ ಕೇಳಿ. ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡುವಾಗ ಕಣ್ಣಿಗೆ ಝೂಮ್ ಮಾಡಿ ತೋರಿಸ್ತಾರೆ, ಬೇಕಾದ್ರೆ ನೋಡಿ. ಗೊತ್ತಾಯ್ತಾ? ಆಹಾ, ನಿನಗ್ ಮಾತ್ರ ಅಲ್ಲ ಕಣೆ ಕ್ಲೋಸ್ ಅಪ್ ಇಡೋದು, ನಂಗೂ ಕ್ಲೋಸ್ ಅಪ್ ಇಡ್ತಾರೆ ಗೊತ್ತಾ? ಬೇಕಾದ್ರೆ ನೋಡು. ಗೊತ್ತಾಯ್ತಾ? ನಿಮ್ಮಿಬ್ರಿಗೆ ದೊಡ್ಡ ಕ್ಲೋಸ್ ಅಪ್ ಇಡೋದು. ಹೀರೋಯಿನ್ಸ್ ಜುಮ್ಕಿ ಹಾಕೊಂಡಿರೋ ಕ್ಲೋಸ್ ಅಪ್ ಇಡ್ತಾರೆ ಅಲ್ವಾ ನಾರಾಯಣ್ ಸರ್? ಬೇಕಿದೆ ನೋಡಿ. ಏನೇ ಹೇಳಿ, ಕಣ್ಣು ದೊಡ್ಡದಾಯ್ತು, ಎಲ್ಲರೂ ಇಷ್ಟಪಡ್ತಾರೆ. ಕಿವಿ ಬಾಯಿ ದೊಡ್ಡದಾಯ್ತು, ಪೂ ಪೂ ಅಂತ ಉಗಿತಾರೆ. ಕೂದಲು ಕಣ್ಣು ದೊಡ್ಡದಾಗೆ ಇರುತ್ತೆ, ಹಾಗಂತ ಯಾರು ಅದನ್ನ ಮುದ್ದು ಮಾಡಲ್ಲ. ಅದೆಷ್ಟೇ ಮಾತಾಡ್ತಾ, ಕಣ್ಣೆರಡು ಕಿವಿ ಎರಡು. ಯಾಕೆ ಹೇಳು? ಯಾಕಂದ್ರೆ ಕಿವಿ ಜಾಸ್ತಿ ಕೇಳಿಸ್ಕೊಳ್ಳೋಕೆ, ಕಣ್ಣು ಜಾಸ್ತಿ ನೋಡೋಕೆ, ಬಾಯ್ ಒಂದೇ. ಯಾಕೆ ಹೇಳು? ಯಾಕಂದ್ರೆ ಕಮ್ಮಿ ಮಾತಾಡಕ್ಕೆ. ಮನುಷ್ಯ ಕಣ್ಣು ನಂಬಿದಷ್ಟು ಕಿವಿ ಬಾಯ್ ನಮ್ಮಲ್ಲ ಕಣ್ಣಲ್ಲೇ. ಕಣ್ಗೂ ಕಿವಿನೂ ನೋಡಿದ್ರೆ ಯಾರು ಹೆದ್ರಲ್ಲ. ನನ್ ಮಗನ್
ಐಟಮ್ ಸಾಂಗು ಬ್ಯಾನ್ ಆಗ್ಬೇಕು. ನೀವೇನಾದ್ರೂ ನನ್ ಸಿನಿಮಾ ನೋಡಿಲ್ಲ ಅಂದ್ರೆ ನನ್ ಎಕಡ ಅಂತ ಸೌಂಡ್ ಹಾಕಿದ್ರೇನೆ ಕಡೆ ಜನ ಬೆಚ್ಚ ಬೀಳೋದು. ಮನುಷ್ಯ ಕಣ್ಣಿಲ್ಲ ಅಂದ್ರೆ ಪಕ್ಷಿ ನೋಡಕ್ ಆಗ್ತಾ ಇರ್ಲಿಲ್ಲ, ಏರೋಪ್ಲೇನ್ ಕಣ್ಣಿದ್ಯಕ್ ಹೋಗ್ತಾ ಇರ್ಲಿಲ್ಲ, ಮೀನ್ನ ನೋಡಕ್ ಆಗ್ತಾ ಇರ್ಲಿಲ್ಲ, ಶೇಪ್ ನ ಕಣ್ಣಿದ್ಯಕ್ ಹೋಗ್ತಾ ಇರ್ಲಿಲ್ಲ. ಲೇ ಮನುಷ್ಯ ಮಾತ್ ಬರಕ್ಕೂ ಮುಂಚೆ ಪ್ರಾಣಿ ಆಗಿದ್ದ, ಮಾತ್ ಬಂದ್ಮೇಲೆ ಮನುಷ್ಯ ಆಗಿದ್ದಾನೆ ಗೊತ್ತಾ? ಹಲೋ, ಏನು ನೆಕ್ಸ್ಟ್ ಏನ್ ಸಿಕ್ಕಿದ್ರೆ ಕೊಲೆ ಮಾಡ್ಬಿಡ್ತೀಯ? ಲೇ, ನೀನ್ ಹಾಸ್ಪಿಟ್ಲಲ್ಲೇ ಹುಟ್ಟೋಳಾದ್ರೆ ಕೊಲೆ ಮಾಡೆ. ಲೇ, ನನಗೆ ಲವ್ ಅಂದ್ರೆ ಆಗಲ್ಲ, ಟ್ರೂ ಲವ್ ಮಾಡೋರ್ ಕಂಡ್ರೆ ಆಗಲ್ಲ. ನಾನ್ ಹುಡುಗ ಕಣೆ, ಎಷ್ಟು ಬೇಕಾದ್ರೂ ಲವ್ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ಸರ್, ಈ ಪ್ರೀತಿ ಪ್ರೇಮ ಅಂತ ಅನ್ಯೂನ್ಯವಾಗಿರ್ತಾರಲ್ಲ, ಅವ್ರನ್ನ ಕಂಡ್ರೆ ನನಗಾಗಲ್ಲ. ಯಾರು ಅನ್ಯೂನ್ಯವಾಗಿರ್ತಾರೋ ಅವ್ರನ್ನ ಬ್ರೇಕಪ್ ಮಾಡೋದೇ ನನ್ನ ಕೆಲಸ. ತಲೆ ಕೂದಲು ನೋಡಿದ್ರೆ ಗೊತ್ತಾಗುತ್ತೆ. ಆಲ್ರೆಡಿ 99 ಮಾಡಿದೀನಿ, ಇವಾಗ ಸೆಂಚುರಿ ಸ್ಟಾರ್ ಆಗ್ಬೇಕಂತ ಇದ್ದೀನಿ. ನನ್ನ ನೀನ್ ಎಷ್ಟು ಲವ್ ಮಾಡ್ತೀಯಾ? ಒಂದು 5-6 kg ಲವ್ ಮಾಡ್ತೀನಿ ಕಣೆ. ಅಷ್ಟು ಇಷ್ಟು ಅಂತ ಲೆಕ್ಕ ಇಟ್ಟಿಲ್ಲ ಕಣೆ. ನೋಡಿ, ಆ ಭೂಮಿ ಬಾನ್ನ ಇಷ್ಟಪಡುವಷ್ಟು, ಮೀನು ನೀರ್ನ ಇಷ್ಟಪಡುವಷ್ಟು, ರಾಗಿಣಿ ಸೀರೆನ ಇಷ್ಟಪಡುವಷ್ಟು, ಅದಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತೀನಿ ಕಣೆ. ಈ ಹುಡುಗರು ಮಾತಲ್ಲೇ ಮಂತ್ರಾಲಯ ತೋರಿಸ್ಬಿಡ್ತೀರಾ? ನಿನ್ನೆ ರಾತ್ರಿ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಪಾರ್ಕಿಗೆ ಬಾ ಅಂದಲ್ಲ, ಏನು? ಅದಾ, ಈ ರಥನ ನೋಡ್ಬೇಕು ಅನಿಸ್ತು, ಅದಕ್ಕೆ ಜಾತ್ರೆ ಇದೆ ಅಂತ ಗುಲ್ಲೆಬ್ಸಿದೆ. ಇಷ್ಟೇನಾ? ನಾನೇನೋ ಇವತ್ತು ಬ್ರೇಕಪ್ ಆಗತ್ತೆ ಅಂತ ಖುಷಿಯಲ್ಲಿ ಬಂದೆ. ನಾನಿವತ್ತು ತಾಳಿ ಕೊಟ್ಟ ಹುಮ್ಮಸ್ಸಲ್ಲಿ ಬಂದೆ. ಇವರಿಬ್ರು ಇಷ್ಟು ಅನ್ಯೂನ್ಯವಾಗಿರೋದು ನೋಡಕ್ಕಾಗಲ್ಲ, ಹೆಂಗಾದ್ರೂ ಮಾಡಿ ಬ್ರೇಕಪ್ ಮಾಡ್ಬೇಕು. ರಾಗಿಣಿ, ಐ ಲವ್ ಯು. ಇಷ್ಟೇನಾ? ಇನ್ನೂ ಇದೆ, ಅದೆಲ್ಲ ಆಮೇಲೆ. ನೀ ಏನಾರು ಹೇಳು. ನಾನೇನ್ ಹೇಳಿ, ಬದ್ನೆಕಾಯಿ ಯಾವಾಗ ನೋಡಿದ್ರು ಅದೇ ಹಾಡು ಅದೇ ರಾಗ. ಇಲ್ಲಿ ನೋಡು, ಏನಾದ್ರು ಹೇಳೋಕಿದ್ಯೋ ಇಲ್ವೋ? ಸರಿ, ನಾನ್ ಹೋಗ್ಬರ್ತೀನಿ. ಸರಿ, ನಾ ಹೋಗ್ಬರ್ತೀನಿ, ಬಾಯ್. ಲೇ, ಏನ್ ಚೇಂಜ್ ಆದ್ರೇನಂತೆ? ಆದ್ರೆ ಈ ಹುಡುಗಿರು ಮಾಮೂಲಿ ಡೈಲಾಗ್ ಮಾತ್ರ ಚೇಂಜ್ ಆಗಿಲ್ಲ. ಹಾಯ್ ಬಾಯ್ನ ಲೀಜಿಗೆ ತಗೊಂಡಂಗ ಆಡ್ತಾರೆ. ಅಪ್ಪ ಅಮ್ಮ ಯಾಕ್ರಿ ಹೇಳ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರು ಅಂದ್ರ? ಇಲ್ಲ ಮೇಡಮ್. ಇಲ್ಲ ಅಂದ್ರೆ ಹೊಂದಿ ಒದ್ರದಂಗೆ ಯಾಕೋ ಅಳ್ತಾ ಇದೀಯಾ ಮತ್ತೆ? ಏನು ಇಲ್ಲ ಮೇಡಮ್, 2 ವರ್ಷದಿಂದ ನಾನೊಂದು ಪ್ರೀತಿ ಮಾಡ್ತಿದ್ದೆ. ಆ ಹುಡುಗಿ ಇದೇ ಪಾರ್ಕಲ್ಲಿ ಕೈ ಕೊಟ್ಲು. ದಿನ ಬಂದಿಲ್ಲೇ ಕೂರ್ತೀನಿ ಮೇಡಮ್. ನನ್ ಮುಂದೆ ಯಾರಾದ್ರೂ ಅನ್ಯೂನ್ಯವಾಗಿದ್ರೆ ನಂಗೆ ಹರ್ಟ್ ಆಗುತ್ತೆ ಮೇಡಮ್, ಹರ್ಟ್ ಆಗುತ್ತೆ. ಅವ್ರು ಯಾಕೆ ನಿಮ್ಮನ್ ಬಿಟ್ಟೋದ್ರು? ನಾನ್ ಚೆನ್ನಾಗಿಲ್ಲ ಅಂತೆ ಮೇಡಮ್. ಸರ್, ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಕಣೋ. ಅದೇಂಗ್ ಸುಮ್ನೆ ನೋಡ್ದೆ ಹೇಳ್ತೀರಾ? ನೋಡೇ ಹೇಳ್ಬೇಕನ್ನೋ ಸತ್ಯನ. ಸರಿ, ನಾ ಹೋಗ್ಬರ್ತೀನಿ. ಮೇಡಮ್, ಆಗಲ್ಲ ಮೇಡಮ್, ನೀವು ನನ್ ಬಿಟ್ಟು ಹೋಗ್ಬೇಡಿ. ಆ ಪ್ರೀತಿ ನಿಮ್ಗೆ ಖಂಡಿತವಾಗೂ ಸಿಗುತ್ತೆ. ಮಂಜಾ, ನೀನೇನಾದ್ರು ಹೇಳೋ. ನೋಡಿ ಸರ್, ಅವಳು ಕಬ್ಬಣ ಆದ್ರೆ ಅದಕ್ಕೆ ತುಕ್ಕು ಹಿಡಿದಿರೋ ಸರ್ ನೀವು. ಸರ್, ಅವಳ ಪಾತ್ರೆ ಆದ್ರೆ ಅದಕ್ಕೆ ಹಿಡಿದಿರೋ ಜಿಡ್ಡು ಸರ್ ನೀವು. ಒಂದಾಗ್ತೀರಾ ಸರ್? ಒಂದಾಗ್ಲೇಬೇಕು ಸರ್ ನೀವು. ಇಲ್ಲ ಸರ್, ಅವ್ರು ಬರಲ್ಲ ಸರ್. ಅವ್ಳು ಬಂದ್ರು ನನ್ ಜೊತೆ ಮಾತಾಡಲ್ಲ ಸರ್. ಇಲ್ಲಿ ನೋಡಿ, ಅಕಸ್ಮಾತ್ ಅವ್ರು ಇಲ್ಲಿಗೆ ಬಂದ್ರೆ ಏನ್ ಹೇಳ್ತಾಳೆ ಅಂತ ನಾನು ಹೇಳ್ತೀನಿ. ನನ್ನ ನಿಮ್ ಲವರ್ ಅನ್ಕೊಂಬಿಡಿ. ಏನೇ ಹೇಳ್ತಾ ಇದೀಯ ನೀನು? ಮಂಜಾ, ಅವ್ರ ದುಃಖದಲ್ಲಿದ್ದಾರೆ, ಸುಮ್ಮನಿರು. ಇಲ್ಲಿ ನೋಡಿ ಸರ್, ನಿಮ್ಮ ಹೆಸರೇನು? ರಾಜು ಅಂತ. ರಾಜು, ಓಕೆ, ನಿಂತ್ಕೊಳ್ಳಿ. ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಿಲ್ಲ ರಾಜ್. ನೀವೇ ನನ್ ಜೀವ, ನೀವೇ ನನ್ನ ಪ್ರಾಣ. ಅಯ್ಯೋ, ಹೇಳೇ ಹೇಳ್ತಾಳೆ, ನೋಡ್ತಾ ಇರಿ. ಇಲ್ಲ ಮೇಡಮ್, ಅವಳು ಇಲ್ಲಿಗೆ ಬರಲ್ಲ, ಹಂಗೆ ಹೇಳಲ್ಲ ಮೇಡಮ್. ಇಲ್ಲಿ ನೋಡಿ, ಇಲ್ಲ ನಂಗೆ ಡಕ್ ಡಕ್ ಮಾಡ್ತಾ ಇದ್ದೀರಾ? ಸಾರಿ ಮೇಡಮ್, ನಾನು ಲವರ್ ಅನ್ಕೊಂಡ್ಬಿಟ್ಟೆ. ಹೌದಲ್ಲ, ಓಕೆ ಓಕೆ, ಹಾಗಿದ್ರೆ ಇಲ್ಲಿ ಡಕ್ ಡಕ್ ಮಾಡಿ. ಯಾಕ್ರೆ ಹಿಡ್ಕೊಂಡು ಟಕ್ ಟಕ್ ಮಾಡ್ತಾ ಇದ್ದೀರಾ? ಇವಾಗ್ಲೂ ನಾನು ಲವರ್ ಅನ್ಕೊಂಡ್ಬಿಟ್ಟೆ. ಅಯ್ಯೋ ಹೌದಲ್ಲ, ಹಾಗಿದ್ರೆ ಗಟ್ಟಿ ಹಿಡ್ಕೊಂಡು ಟಕ್ ಟಕ್ ಮಾಡಿ. ಅದು ಲವರ್ ಅನ್ಕೊಂಡ್ ಕೊಟ್ಟಿರ್ಬೇಕು ಅಲ್ವಾ ಬಾಸ್? ಲವರ್ಗೆ ಅಲ್ಲಿ ಕೊಡ್ಬಾರ್ದು ಬಾಸ್, ಇಲ್ಲಿ 2 ಎಮ್ಮೆ ತುಟಿ ಇದಾವಲ್ಲ, ಇಲ್ಲಿ ಕೊಡ್ಬೇಕು. ನೀನ್ ನನ್ನ ಮೇಲೆ ಟೋಟ್ ಮಾಡ್ತಾ ಇದೀಯ. ಕಣೆ, ನೋಡಿ ಪ್ಲೀಸ್, ಹೀಗೆಲ್ಲ ಅಪ್ಪ ಅಮ್ಮ ಅಂತ ಬೇಜಾರು ಪಡ್ಕೋಬೇಡಿ. ಅವಳು ನೆನ್ಪು ಮಾಡ್ಕೊಂಡು ತಲೆ ಹುಳ ಬಿಡ್ಕೋಬೇಡಿ. ಒಂದ್ ಕೆಲಸ ಮಾಡಿ, ನನ್ನ ನಂಬರ್ ತಗೊಂಬಿಡಿ. 2 ನಂಬರ್ ಕೊಡಕ್ಕೆ 2 ವರ್ಷ ಮಾಡಿದ್ದಲ್ಲೇ ನಂಗೆ. ಮಂಜಾ, ಸುಮ್ನಿರೋ, ಅವ್ರ ದುಃಖದಲ್ಲಿದ್ದಾರೆ.
ತಗೊಳ್ಳಿ. ನಿಮ್ಗೆ ಅವಳು ನೆನಪಾದಾಗೆಲ್ಲ ನನಗೆ ಕಾಲ್ ಮಾಡಿ ಸಮಾಧಾನ ಮಾಡ್ತೀನಿ. ಮಂಜ ಬರೋ ಹೋಗೋಣ. ಬಂತೆ ನಡಿ. ಹೋಗ್ತಾಳ್ ಬಿಡು. ಮಿಸ್ಟರ್ ಓವರ್ ಆಕ್ಟರು ನಮ್ಮ ಹುಡುಗಿ ನಂಬರ್ ಕೊಟ್ಲು ಅಂತ ಪದೇ ಪದೇ ಫೋನ್ ಮಾಡಿ ನುಲಿತಾ ಇದ್ರೆ ಚೆನ್ನಾಗಿರಲ್ಲ. ಹೆಂಗ್ ಗುರು ಬೀಳುತ್ತಂದ್ರೆ ಮುಖದ ಮೇಲೆ ಹತ್ತತ್ರ 10 ಸ್ಟಿಚ್ ಬೀಳುತ್ತೆ. ಹೇ ಇಂಥ ಡೈಲಾಗ್ 1000 ಕೇಳಿದೀನಿ ಕಣ, ನೀನ್ ನಂಬಿಕೊಂಡಿರೋ. ಏಯ್ ನಂಗೆ ಗೊತ್ತಿತ್ತು ಕಣ ನೀನ್ ಇಂಥ ಕಚಡ ಬುದ್ಧಿ ಇರೋನಂತ. ಪಾಪ ಅವಳು ಸಹಾಯ ಮಾಡೋಣಂತ ಬಂದ್ರೆ ಸಂಸಾರ ಮಾಡುವಷ್ಟು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ತೀಯಲ್ಲೋ. ಇದನ್ನೆಲ್ಲ ಕೇಳಕ್ ನೀನ್ ಯಾವನ? ಅವಳ ಲವರು ಕಣ. ಗಂಡ ಅಲ್ಲ ತಾನೆ. ಕಣ್ಣಿದೆ ಅಂತ ಬಿಟ್ಟಿ ಕನ್ಸ್ ಕಾಣ್ಬೇಡ. ಅದು ನನ್ ತೋಟದಲ್ಲಿರೋ ಹೂವು. ಹೂವು ಯಾರ್ ತೋಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಣ, ಯಾರ್ ಮುಡಿಲಿದೆ ಅನ್ನೋದು ಇಂಪಾರ್ಟೆಂಟ್. ಹಂಗಂದ್ರೆ ಈಗ ಅವಳನ್ನ ಪಟಾಯಿಸ್ಕೋತೀಯ? ಅರ್ಧ ಗಂಟೆಲಿ. ಲೇ ನಮ್ದು ಟ್ರೂ ಲವ್ ಕಣ, ದಮ್ಮಿದ್ರೆ ಪಟಾಯಿಸ್ಕೊಳ. ನೀವು ಬಿಟ್ಟೋದಲ್ಲಿಂದ ನಂಗೆ ತಡ್ಕೊಳಕ್ ಆಯ್ತಾ ಇಲ್ಲ ಮೇಡಮ್. ಸರ್ ನಿಮ್ಮ ಹೆಸರು? ಜಗನ್ನಾಥಪ್ಪ ಅಂತ. ನಮಸ್ಕಾರ ಜಗನ್ನಾಥಪ್ಪ. ಮರ್ಯಾದೆ ಕೊಟ್ಟು ಮಾತಾಡಿ, ನೋಡ ಮರ್ಯಾದೆ ಕೊಟ್ಟು ಮಾತಾಡು. ಆಯ್ತು ಬಿಡು ಜಗ, ಒಳ್ಳೆ ಮರ್ಯಾದೆ. ಹೋಗೋಕಿತ್ತೋದಾನೆ, ಒಳ್ಳೆ ಮರ್ಯಾದೆ. ಹೋಗಲೇ. ಉಸ್ತುವಾರಿ ಯಾರ್ದಿದು? ನಮ್ ಕಾಳಪ್ಪಣ್ಣ ಬಹಳ ಕೆಲಸ ಮಾಡ್ತಾರ ಅವರು, ಸಖತ್ ಕೆಲ್ಸಗಾರ. ಇನ್ನು ಮಕ್ಕಳಾಗಿಲ್ಲ. ಹೌದೌದು, ಎಲ್ಲ ಕೆಲಸ ನಮ್ದೇ. ಏನ್ ಗ್ಲಾಮರು, ಏನ್ ಸ್ಟ್ರಕ್ಚರ್ ನಿಂದು. ಯಾರಿಗೂ ತೋರ್ಸ್ಬೇಡ, ಯಾವ್ದು ಮಾಡಿಸ್ಕೊಡ್ತೀನಿ. ಟೈಮ್ ಎಷ್ಟಾಗಿದೆ, ಫಂಕ್ಷನ್ ಶುರು ಮಾಡಿಲ್ಲೇನು? ಇನ್ನೇನು ಸರ್, ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೇ ಬಿಡ್ತಾರೆ. ಬೆಳಿಗ್ಗೆ ಕೆಲಸ ಶುರು ಮಾಡಿಬಿಟ್ರ? ಚಳಿಗಾಲ ಅಲ್ವಾ, ಅದಕ್ಕೆ. ಕಾಳೆಗೌಡ್ರು ಸೂರ್ಯಗೌಡ್ರು ಕಾಣ್ತಿಲ್ಲ. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಯ್ ಚೇರ್ ಹಾಕೋ ಸಾಹೇಬ್ರಿಗೆ. ಬರೋ ಜಗ, ಕುತ್ಕೋ. ಇರ್ಲಿ ಕುತ್ಕೊಳ್ಳ ಕುತ್ಕ ಆಗಿದ್ದ ಆಗ್ತದ. ಕುತ್ಕೊಳ್ಳ, ನಾಚ್ಕ ಬಿಡಲಿ. ನಿಮ್ಮ ಅಪ್ಪ ಅಮ್ಮ ಮಾನ ಮರ್ಯಾದೆ ಏನು ಹೇಳ್ಕೊಟ್ಟಿಲ್ಲ ನಿನಗೆ? ದೊಡ್ಡವ್ರು ಬಂದಿವಿ, ಒಂಚೂರು ಗೌರವ ಕೊಡೋದು ಕಲಿ. ನಿಮ್ಮ ಅಪ್ಪನ ಹೆಸರು? ಇಂಜಮ್ಮ ಮುಲ್ಲಕ್. ಇಂಜಮ್ಮ ಮುಲ್ಲಕ್. ನಿಮ್ಮ ಅಪ್ಪ ಕ್ರಿಕೆಟ್ ಆಡ್ತದ? ಕ್ರಿಕೆಟ್ ಆಡ್ತದ? ನಿನ್ನ ಹೆಸರೇನು ನಿಂದು? ಬಸಿರ. ಬಸೀರ. ನಿಮ್ಮ ಮನೆಯವ್ರ ಬಸ್ರಾ? ಅಲ್ಲ, ಪಕ್ಕದ ಮನೆಯವ್ರ ಬಸ್ರು. ಓ ಅಂದ್ರೆ ಓ ಏನ್ ಕಳಪ್ಪ? ಹೌದೌದು ಹೌದಾ? ಹೌದೌದು. ಕೂತ್ಕೊಳ್ಳಿ. ಎಲ್ಲಿ ಸೂರ್ಯಗೌಡ್ರು ಚಂದ್ರೇಗೌಡ್ರು ಏನ್ ಕಾಣ್ತಿಲ್ಲ? ಆವಾಗ್ಲೇ ಹೇಳಿಲ್ವಾ, ಅವ್ರಿಬ್ರು ಹೆಸರು ಹಂಗ್ ಕೂಡಿ ಹೇಳ್ಬೇಡಿ. ಅವ್ರೊಂಥರ ಹಾವು ಮುಂಗ್ಸಿ ಇದ್ದಂಗೆ. ಅವ್ರ ದ್ವೇಷ ಕಂಡ್ರೆ ದ್ವೇಷನೇ ನಾಚ್ಕೊಳ್ಳುತ್ತೆ. ಲೇ, ಆ ಕಿತ್ತೋದ್ ನನ್ನ ಮಕ್ಳ ಸ್ಟೋರಿ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾನ? ಅಯ್ಯ ನಿನ್ನ ಅವ್ರ ಕೈಲಿ ಏನಂದೆ? ನಮ್ ಗೌಡ್ರಿಗೆ ಏನಂದ ನೀನು? ಕಿತ್ತ ನನ್ ಮಕ್ಳ? ಅವ್ರಂದೆ ಊರಲ್ಲಿ ಒಂದು ಘನತೆ, ಗೌರವ, ಮಾನ, ಮರ್ಯಾದೆ ಐತೆ. ಹೌದು. ಅವ್ರನ್ನ ನೀನು ಕಿತ್ತೋಗಿರ ನನ್ನ ಮಗ. ಕಿತ್ತೋಗಿರ. ಜಗನ್ನಾಥ ನಿಂತ್ಕೊಳ್ಳೋ. 6:15 ಅಡಿ ಇಟ್ಟಿದ್ರ ಸರ್. ನೀನ್ ಹಾಕೊಳ್ಳ ಮರಯ್ಯ ನಿಂದು. ನಾಟಕದವ್ರೆ, ನೀವ್ ರೆಡಿನಾ? ಓ ಬಟ್ಟೆ ಬಿಚ್ಚಿದೀನಿ. ಹಾ?